ಸ್ನೇಹಿತರೆ ನಮಸ್ಕಾರ. ಬಹಳ ವಿಷಾದದಿಂದಲೇ ವಿಡಿಯೋ ಮಾಡ್ತಾಯಿದ್ದೇನೆ. ಇತ್ತೀಚೆಗೆ ಮದುವೆ ಆಗಿ 2 ತಿಂಗಳಿಗೆ ಒಬ್ಬ ಹುಡುಗ ಸತ್ತೋಗ್ಬಿಟ್ಟ, ಲೋ ಬಿ ಪಿ ಆಗಿ ಅಂತ ಫೇಸ್ಬುಕ್ಕಲ್ಲಿ ಒಬ್ಬರು ಸ್ನೇಹಿತರು ಹಾಕ್ಕೊಂಡಿದ್ರು. ಆವಾಗ ಭಾಳ ಬೇಜಾರಾಗಿತ್ತು. ಅವನಿಗೆ ಇನ್ನೂ 30+ ಏಜ್ ಇತ್ತು. ಇಷ್ಟು ಬೇಗ ಲೋ ಬಿ ಪಿ ಆಗಿ ಆತನಿಗೆ ಏನಾಗಿತ್ತು ಅರ್ಥ ಆಗಲೇ ಇಲ್ಲ. ಇದಾದ ನಂತರ ಇವತ್ತು ನೆನ್ನೆ ರಾತ್ರಿ ಎಲ್ಲ ಕೆಲಸ ಮುಗಿಸಿ ಮಲಗಿದರೆ ಬೆಳಗ್ಗೆ ಎದ್ದು ನೋಡಿದ್ರೆ ಮೇಯ್ನ್ ನ್ಯೂಸು ನಟ ರಾಕೇಶ್ ಪೂಜಾರಿ ಇಲ್ಲ, ಎಲ್ಲ ಕಡೆ ರಿಪ್ ಅಂತ ಹಾಕ್ಕೊಳ್ತಾ ಇದ್ದಾರೆ. ಇದೆಂಥ ಸಾವು ಅಂತ ಸ್ನೇಹಿತರೆ. ಕೇವಲ 32-33 ವರ್ಷದ ರಾಕೇಶ್ ಪೂಜಾರಿ ಇವರು ಬಹಳ ಮುಖ್ಯವಾಗಿ ನನ್ನ ಗಮನ ಸೆಳೆದಿದ್ದು ಹಿಟ್ಲರ್ ಕಲ್ಯಾಣ ಅನ್ನೋ ಒಂದು ಧಾರಾವಾಹಿ ಬರ್ತಾ ಇತ್ತು. ಅದರಲ್ಲಿ ಸೆಕ್ರೆಟರಿ ರೋಲ್ ಮಾಡಿದರು. ಅವರು ಕಾಮಿಡಿ ಏನಂದರೆ ಅವ್ರ ಕಾಮಿಡಿ ಟೈಮಿಂಗ್ಸು ಎಲ್ಲ ತುಂಬ ಕ್ಲಾಸ್ ಕಾಮಿಡಿ. ಕನ್ನಡದಲ್ಲಿ ಸುಮಾರು ಜನ ಈಗ ಕಾಮಿಡಿ ಕಿಲಾಡಿಗಳು ಶುರುವಾದಾಗಿಂದನೂ ಭಾಳಷ್ಟು ಜನ ಟ್ಯಾಲೆಂಟೆಡ್ ಫೆಲೋಸ್ ಬರ್ತಿದ್ದಾರೆ ಕಾಮಿಡಿ ಮಾಡೋರು. ಇವರು ಕೂಡ ಸೀಸನ್ 3ನಲ್ಲಿ ಗೆಲುವನ್ನು ಸಾಧಿಸಿದ್ದವರು. ಇವರು ಭಾಳ ಚೆನ್ನಾಗಿ ಕ್ಲಾಸ್ ಕಾಮಿಡಿ ಮಾಡಿದ್ರು. ಸುಮ್ಮನೆ ಏನೇನೋ ಕಾಮಿಡಿ ಮಾಡ್ತಾರೆ, ನಗ್ಸೋದಕ್ಕೆ ಪ್ರಯತ್ನ ಪಡ್ತಾರೆ. ನ್ಯಾಚುರಲ್ಲಾಗಿ ಅವರು ಮಾಡೋ ಇದರಲ್ಲಿ ಹಾವಭಾವದಲ್ಲಿ ನಗುನೇ ಬರಲ್ಲ ಅವರ ಡೈಲಾಗ್ಗಳಲ್ಲಿ. ಆದರೆ ರಾಕೇಶ್ ಪೂಜಾರಿ ಅವ್ರದ್ದು ಭಾಳ ಸಹಜವಾದ ನೈಸರ್ಗಿಕವಾದ ಒಂದು ಕಾಮಿಡಿ ಅಭಿನಯ ಇರ್ತಾಯಿತ್ತು. ಆ ಒಂದು ಹಿಟ್ಲರ್ ಕಲ್ಯಾಣ ಧಾರಾವಾಹಿ ನೋಡಬೇಕಾದ್ರೆ ನೋಡಪ್ಪ ಎಷ್ಟು ಚೆನ್ನಾಗಿ ಇವ್ರು ಯಾರೋ ಕನ್ನಡದಲ್ಲಿ ಕ್ಲಾಸ್ ಕಾಮಿಡಿ ಮಾಡ್ತಾರೆ, ಅವ್ರಿಗೆ ಇನ್ನೂ ಅವಕಾಶಗಳು ಸಿಕ್ಕು, ಒಳ್ಳೆ ಪ್ರತಿಭೆ, ಚಿಕ್ಕ ವಯಸ್ಸಿದೆ, ಬೆಳೀತಾರೆ ಅಂತ ನಾವೆಲ್ಲ ಖುಷಿ ಪಡ್ತಾ ಇದ್ವಿ. ಆದರೆ ಅವರು ರಾತ್ರಿ ಹೃದಯಾಘಾತದಿಂದ ತೀರ್ಕೊಂಡ್ರು ಅನ್ನೋದು ಒಂಥರ ಏನೋ ಭಾಳ ಮನಸ್ಸಿಗೆ ಬೆಳಗ್ಗೆಯಿಂದನೂ ಕಸಿಬಿಸಿ ಮತ್ತು ಬೇಜಾರು. ಯಾಕಂದರೆ ಪುನೀತ್ ರಾಜ್ಕುಮಾರ್ ಅವರು ಕೂಡ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದು. ಅವರು ತುಂಬ ಫಿಟ್ಟಾಗಿದ್ದಂಥವ್ರು, ಎನರ್ಜೆಟಿಕ್ ಆಗಿದ್ದಂಥವ್ರು. ಎಲ್ಲ ಏನಾಗ್ತಾಯಿದೆ ಇವು ನೋಡಿ. ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲೂ ಕೂಡ ಇವರು ಆ್ಯಕ್ಟ್ ಮಾಡಿ ಶೂಟಿಂಗ್ ಮುಗಿಸಿ ಅವ್ರ ಸ್ನೇಹಿತರದೊಂದು ಮೆಹಂದಿ ಕಾರ್ಯಕ್ರಮದಲ್ಲಿ ರಾತ್ರಿ ಪಾಲ್ಗೊಂಡಿದ್ದಾರೆ. ಅವರಿಗೆ ಸುಸ್ತು ಅಂತ ಹೇಳಿ ಆಸ್ಪತ್ರೆಗೆ ತೊಗೊಂಡೋಗಿದ್ದಾರೆ. ಅವರು ಲೋ ಬಿ ಪಿ ಆಗಿದೆ ಮತ್ತು ಹೃದಯಾಘಾತವಾಗಿದೆ. ಆನಂತರ ಅವರಿಲ್ಲ ಅಂತ ಮಧ್ಯರಾತ್ರಿನೇ ಘೋಷಿಸಲಾಗಿದೆ. ಸೊ ಇವರು ಉಡುಪಿಯವರು. ಇವರು ತುಂಬ ಚೆನ್ನಾಗಿ ಅರ್ಜುನ್ ಜನ್ಯ ಅವರ ಮಿಮಿಕ್ರಿ ಕೂಡ ಮಾಡ್ತಾಯಿದ್ರು. ಈ ಚಿಕ್ಕ ವಯಸ್ಸಿಗೆ ರಾಕೇಶ್ ಪೂಜಾರಿ ಅವರು ಹೀಗೆ ನಿರ್ಗಮಿಸಬಾರ್ದಿತ್ತು. ವಿಧಿ ಏನು ನಮ್ಮ ಮನೆಯಲ್ಲಿ ಇಟ್ಟಿರ್ತಾನೋ ಅದೇ ಅಂತಿಮ ಅನ್ನೋದು ಕೂಡ ಮತ್ತೆ ಸಾಬೀತಾಗ್ತಾನೆ ಇರುತ್ತೆ. ಬಹಳ ಒಂದು ಬೇಜಾರಿನಿಂದ, ನೋವಿನಿಂದ ರಾಕೇಶ್ ಪೂಜಾರಿ ಅವ್ರಿಗೆ ನಾವು ರೆಸ್ಟ್ ಇನ್ ಪೀಸ್ ಅಂತ ಹೇಳಬೇಕಾಗಿದೆ. ಇವತ್ತು ನಾವು ಗಮನಿಸಬೇಕು, ನಮ್ಮ ಮನುಷ್ಯ ದೇಹ ಏನಿರುತ್ತೆ ಅದು ನೈಸರ್ಗಿಕವಾಗಿ ರಾತ್ರಿ ಹೊತ್ತು ರೆಸ್ಟ್ ಮಾಡಬೇಕು, ಬೆಳಗ್ಗೆ ಎಲ್ಲ ಕೆಲಸ ಮಾಡಬೇಕು. ಇದು ಮೊದಲಿಂದನೂ ಬಂದಿರೋದು. ಆದರೆ ಈ ಒಂದು ಈ ಕಾಲದ ಒಂದು ಜಗತ್ತೇನಿದೆ ಇದರಲ್ಲಿ ಅದರಲ್ಲೂ ಏನಾದರೂ ಆರ್ಟಿಸ್ಟ್ಗಳಾಗಿದ್ದರೆ, ಅವರು ಸೃಜನಶೀಲ ವ್ಯಕ್ತಿಗಳಾಗಿದ್ದರೆ, ಕಲಾವಿದರಾಗಿದ್ದರೆ ಯಾವುದೋ ಒಂದು ಸಿನಿಮಾದಲ್ಲಿ, ಧಾರಾವಾಹಿನಲ್ಲಿ ಗಂಟೆಗಟ್ಟಲೆ ಭಾಗವಹಿಸಬೇಕಾಗತ್ತೆ. ಸರಿಯಾದ ಟೈಮಿಗೆ ವ್ಯಾಯಾಮ ಇರೋದಿಲ್ಲ, ಒಂದು ನಡಿಗೆ ಇರೋದಿಲ್ಲ, ಊಟ ತಿಂಡಿ ಇರೋದಿಲ್ಲ. ಬಹುಮುಖ್ಯವಾಗಿ ನಿದ್ರೆ ಮಾಡಬೇಕು ರಾತ್ರಿ ಹೊತ್ತು, ಅದು ಇರೋದಿಲ್ಲ. ಮತ್ತು ಅವ್ರಿಗೆ ರಾಕೇಶ್ ಅವ್ರಿಗೆ ಅವಾಗವಾಗ ಸುಸ್ತು ಅಂತ ಹೇಳೋರಂತೆ. ಆ ಕೂಡಲೇ ಅಥವಾ ಯಾರೇ ಆಗಿರೋ ನೀವು, ನಿಮ್ಗೆ ಯಾವುದೇ ಒಂದು ದೈಹಿಕ ಅಥವಾ ಮಾನಸಿಕ ಬದಲಾವಣೆ ಕಂಡರೆ ಸೂಕ್ತ ವೈದ್ಯರನ್ನು ಆ ಕೂಡಲೇ ಸಂಪರ್ಕ ಮಾಡಿ ನಿಮ್ಮ ದೇಹವನ್ನು, ಮನಸ್ಸನ್ನು ಪರೀಕ್ಷಿಸ್ಕೊಳ್ಳಿ. ಯಾಕಂದರೆ ನೀವು ಎಷ್ಟೇ ಕಷ್ಟಪಟ್ಟು ಈಗ ಅವರು ಫ್ಯಾಮಿಲಿನಲ್ಲಿ ಅವರು ಆಧಾರ ಸ್ತಂಭ ಆಗಿದ್ದರಂತೆ. ಸೊ ಅವರ ಒಂದು ಆದಾಯನೂ ಕ್ವೈಟ್ ನ್ಯಾಚುರಲಿ ಈಗ ಅವ್ರ ನಟನೆಯಿಂದ ಬರಲಿಕ್ಕೆ ಶುರುವಾಗಿರುತ್ತೆ. ಮನೆಯಲ್ಲಿ ಕೂಡ ಸಮಸ್ಯೆಗಳು ಮತ್ತಷ್ಟು ಉಲ್ಬಣ ಆಗೋಕ್ಕೆ ಶುರುವಾಗುತ್ತೆ. ಆದ ಕಾರಣದಿಂದ ಸಮಯಕ್ಕೆ ಸರಿಯಾಗಿ ಊಟ, ತಿಂಡಿ, ಆರೋಗ್ಯ ತಪಾಸಣೆ ಮತ್ತು ಬಹುಮುಖ್ಯವಾಗಿ ರಾತ್ರಿಯ ನಿದ್ದೆಯನ್ನು ತಪ್ಪಿಸ್ಬಾರ್ದು. ನೋಡಿ, ನಾವೀಗ ಏನೇ ಮಾಡಿದ್ರು ಪುನೀತ್ ಅವ್ರು ಇರ್ಬೋದು, ರಾಕೇಶ್ ಪೂಜಾರಿ ಇರ್ಬೋದು, ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಹುಡುಗ 2 ತಿಂಗಳು ಆಗಿದೆ ಮದುವೆ ಆಗಿ. ಆ ಹೆಣ್ಮಗು ಏನು ಮಾಡಬೇಕು, ಅವರು ಫ್ಯಾಮಿಲಿ 2 ಕಡೆಯವ್ರ ಗತಿ ಏನು, ಈ ಥರ ಎಲ್ಲ ನಾವು ಯೋಚನೆ ಮಾಡಿ ನೋಡಬೇಕಾಗತ್ತೆ. ಕಡೆಗೆ ಅಂತಿಮ ಏನಿರುತ್ತೋ ಅದು ಆಗುತ್ತೆ. ಬಟ್ ನಿಮಗೆ ಮುಂಚೆನೇ ಏನಾದರೂ ಸಮಸ್ಯೆ ಇತ್ತಂದರೆ ಆದಷ್ಟು ಬೇಗ ವೈದ್ಯರಲ್ಲಿ ಹೋಗಿ ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಭಾಳ ವಿಷಾದದಿಂದ, ನೋವಿನಿಂದ ಈ ವಿಡಿಯೋ ಮಾಡಿದ್ದೀನಿ. ನಮಸ್ಕಾರ.